ಅತಿಥಿಗಳ ಮುಂದೆ ನಿಷ್ಠುರ ಪ್ರಶ್ನೆಗಳಿಟ್ಟು ನೇರ ಉತ್ತರ ಪಡೆಯುವ ಕಾರ್ಯಕ್ರಮ ಟಾರ್ಗೆಟ್. ನಮ್ಮ ಇವತ್ತಿನ ಟಾರ್ಗೆಟ್ ಭದ್ರಾವತಿ ಶಾಸಕ ಸಂಗಮೇಶ್ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಸಂಗಮೇಶ್ ಅವರೇ, ಈ ಬಾರಿ ತಾವು ರಾಜ್ಯಾದ್ಯಂತ ಸುದ್ದಿಯಾದ್ರಿ. ಒಬ್ಬ ರಾಜಕಾರಣಿ ಒಳ್ಳೆ ಕೆಲಸಕ್ಕೆ ಸುದ್ದಿಯಾಗೋದು ಭಾಳ ಕಮ್ಮಿ. ನೀವು ಅರೆಸ್ಟ್ ಆಗಿ ಸುದ್ದಿಯಾದ್ರಿ. ಯಾಕೆ ಅರೆಸ್ಟ್ ಆದ್ರಿ? ಆ ರೀತಿಯ ಕೆಲಸನ ಯಾಕೆ ಮಾಡಿದ್ರಿ? ಇವತ್ತು ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಪ್ರಜೆಗಳೇ ರಾಜರು. ಅವರ ಸೇವಕನಾಗಿ ನಮ್ಮನ್ನು ಆಯ್ಕೆ ಮಾಡಿರ್ತಾರೆ. ಸೇವಕನಾಗಿ ನನ್ನ ಕರ್ತವ್ಯವನ್ನು ನಾನು ಮತದಾರ ಬಂಧುಗಳಿಗೆ ನನ್ನ ಹವಾಲನ್ನು ಅವರು ನನ್ನ ಹತ್ರ ಬಂದು ಹವಾಲು ಹೇಳಿದಾಗ ಆ ಹವಾಲುಗಳನ್ನ ತಗೊಂಡೋಗಿ ಸಂಬಂಧಪಟ್ಟ ತಹಸೀಲ್ದಾರ್ ಹತ್ರ ಚರ್ಚೆ ಹೋದಂಥ ಸಂದರ್ಭದಲ್ಲಿ ಅವರು ನನಗೆ ಸ್ವಲ್ಪನೂ ಕೂಡ ಗೌರವ ಕೊಡಲಿಲ್ಲ. ನನಗೆ ಅಂತ ಕೊಡೋದು ಬೇಕಾಗಿಲ್ಲ, ಸಂಗಮೇಶ್ಗೆ ಅಂತ ಗೌರವ ಕೊಡೋದು ಬೇಡ. ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ, ಒಬ್ಬ ವಿಧಾನಸಭಾ ಸದಸ್ಯ ಅಂತ ಗೌರವವನ್ನು ಕೊಡದೇ ಉದ್ದಟದಿಂದ ಮಾತನಾಡಿ ಮಾನಸಿಕವಾಗಿ ನೋವು ಕೊಟ್ಟರು. ಒಬ್ಬ ಶಾಸಕನಾಗಿ ಸಂಗಮೇಶ್ ವರ್ತನೆ ಮಾಡ್ತಲೇ ಇಲ್ಲ. ಸಂಗಮೇಶ್ ವರ್ತನೆ ಅವ್ರ ರೀತಿ ದುಂಡಾವರ್ತಿ ರೀತಿ ಇದೆ. ಇದು ರಾಜಕೀಯವಾಗಿ ಏನೋ ಮುಂದೆ ಏನೇನೋ ಆಕಾಂಕ್ಷೆ ಇಟ್ಕೊಂಡಿರೋರು, ನಮ್ಮ ಬೆಳವಣಿಗೆ ಸಹಿಸಲಾರ್ದೇನೆ ನಮಗೆ ಮೇಲೆ ಗೂಬೆ ಕೂರಿಸುವಂಥವ್ರು ಮಾತನಾಡೋದು. ಸರಿ, ಈಗ ಬೇರೆ ಪ್ರಕರಣದ ಬಗ್ಗೆ ಆಮೇಲೆ ಮಾತಾಡ್ತೀನಿ. ಈಗ ಈ ಪ್ರಕರಣ ತಗೊಂಡು ನೀವು ಅರೆಸ್ಟ್ ಆಗಿದ್ದ ವಿಚಾರನ, ನೀವು ಅರೆಸ್ಟ್ ಆಗಿದ್ದ ಕಾರಣ ತಹಶೀಲ್ದಾರರೊಬ್ಬರಿಗೆ ಜೀವ ಬೆದರಿಕೆ ಹಾಕಿದ್ದು, ತಾವು ಅವಾಚ್ಯ ಶಬ್ದಗಳಿಂದ ನಿಲ್ಲಿಸಿದ್ದು, ಅಲ್ಲಿ ಫೈಲ್ ಹರಿದಾಕಿದ್ದು, ಇದನ್ನೆಲ್ಲ ಯಾಕೆ ಮಾಡಿದ್ರಿ? ಒಬ್ಬ ಶಾಸಕರಾಗಿ ಒಂದು ಚುನಾವಣೆ ಪ್ರಕ್ರಿಯೆ ಹೇಗೆ ನಡೆಯುತ್ತೆ ಅಂತ ನಿಮಗೆ ಗೊತ್ತು ತಾನೆ. ಚುನಾವಣೆಯ ದಿನ ಮತದಾರರ ಪಟ್ಟಿಯಲ್ಲಿ ಕೈಬಿಟ್ಟಿದ್ದಾರೆ ಹೆಸರು ಅಂದಾಗ ಮತ್ತೆ ಸೇರಿಸೋದಕ್ಕೆ ಸಾಧ್ಯನಾ? ಆದರೂ ತಾವು ತಹಶೀಲ್ದಾರ್ ವಿರುದ್ಧ ಯಾಕೆ ಆ ರೀತಿ ಮಾಡಿದ್ರಿ? ತಹಸೀಲ್ದಾರರಿಗೆ ನಿಮಗೆ ಅಂಕಿಅಂಶ ಕೊಡ್ಲಿಕ್ಕೆ ಇವತ್ತು ದಾಖಲೆಗಳು ತಂದು ಕೊಟ್ಟಿದ್ದೀನಿ. 25ನೇ ತಾರೀಕು ಚುನಾವಣೆ APMC. ಅದಕ್ಕಿಂತ 10 ದಿವಸ 15 ದಿವಸ ನೋಟಿಫಿಕೇಶನ್ ಆಗೋದು ಮುಂಚಿತವಾಗಿ ಹೆಸರನ್ನು ಸೇರಿಸುವಂಥ ಪದ್ಧತಿ ಉಂಟು ಕಾನೂನು ಚೌಕಟ್ಟಿನಲ್ಲಿ. ಅದೇ ರೀತಿ ಒಬ್ಬ VSN ಸೊಸೈಟಿ ಅಧ್ಯಕ್ಷ ಮತ್ತು RSN ಸೊಸೈಟಿ ಅಧ್ಯಕ್ಷ APMC ಸೆಕ್ರೆಟರಿಯವರಿಗೆ ಈ ನಮ್ಮ ಹೆಸರನ್ನು ಸೇರಿಸಿ ಅಂತೇಳಿ ಲಿಖಿತ ಮುಖಾಂತರನೂ ಕೊಟ್ಟಿದ್ದಾರೆ. ಆ ಲಿಖಿತ ಮುಖಾಂತರ ಕೊಟ್ಟಂಥ ಸಂದರ್ಭದಲ್ಲಿ APMC ಒಬ್ಬ ಅವರು ಗೆಜೆಟೆಡ್ ಆಫೀಸರ್ ಕಾರ್ಯದರ್ಶಿಗಳು ತಹಸೀಲ್ದಾರಿಗೆ ರೆಕಮೆಂಡ್ ಮಾಡಿದ್ದಾರೆ, ಈ ಹೆಸರನ್ನ ಸೇರಿಸ್ಕೊಳ್ಳಿ, ಇದು ಕಾನೂನಲ್ಲಿ ಅವಕಾಶ ಇದೆ, ಇನ್ ಟೈಮ್ನಲ್ಲಿ ಕೊಟ್ಟಿದ್ದಾರೆ ಅಂತ. ಆದರೂ ಕೂಡ ಇದೇನಾಗಿದೆ ಅಂದರೆ ಆ ಎರಡೂ ಅಧ್ಯಕ್ಷರುಗಳು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಮತವನ್ನು ಚಲಾಯಿಸ್ತಾರೆ ಅಂತ ಹೇಳ್ಬಿಟ್ಟು ಇದು BJP ಮತ್ತು JDSನವರ ಪಿತೂರಿ. JDS ಅಂದರೆ ಭದ್ರಾವತಿಯಲ್ಲಿ JDS ಅಲ್ಲ, ಮಾಜಿ ಶಾಸಕ ಅಪ್ಪಾಜಿ, ಪಾಪ JDS ಕುಮಾರಸ್ವಾಮಿ ಅವರು ನಮಗೆ ಭಾಳ ಚೆನ್ನಾಗಿ ವಿಶ್ವಾಸದಲ್ಲಿದ್ದೀವಿ. JDS ಜೊತೆ ನಾಯಕರ ಜೊತೆ ಚೆನ್ನಾಗಿದ್ದೀವಿ. ಮಾತ್ರ ಚೆನ್ನಾಗಿಲ್ಲ ಎಲ್ಲ ಸುಮ್ಮನೆ ಆರೋಪ ನಾವು ಮಾಡಬಾರ್ದು. ಇವತ್ತು ನಮ್ಮ ಮಾಜಿ ಶಾಸಕರು ಭದ್ರಾವತಿಯಲ್ಲಿ ಗುಂಡಾಗಿರಿ ಮತ್ತು ಕಾನೂನುಬಾಹಿರ ಚಟುವಟಿಕೆ ಮತ್ತು ಹಲ್ಲೆಗೆ ಸಂಸ್ಥಾಪಕರಾಗಿ ಯುವಕರಿಗೆ ಕೆಟ್ಟ ಮಾರ್ಗದರ್ಶನ ಕಲಿಸಿದಂಥ ಒಬ್ಬ ಧೀಮಂತ ನಾಯಕ ಯಾರಾದರೂ ಕರ್ನಾಟಕದಲ್ಲಿದೆ ಅದು ಸಂಸ್ಥಾಪಕ ಮಾಜಿ ಶಾಸಕ MJ ಅಪ್ಪಾಜಿಯವರು. ಅವರು ಅಪ್ಪಾಜಿಯವ್ರಿಗೂ ಈ ಪ್ರಕರಣಕ್ಕೆ ಏನು ಸಂಬಂಧ? ಇಲ್ಲಿ ಇದು ಪುಕ್ಷಟೆ ಪ್ರಚಾರ ತಗೊಳಕ್ಕೆ ನೀವು ಅವರು ನನ್ನ ಮೇಲೆ ಇಲ್ಲ ಸಲ್ಲದನೆ ಆರೋಪವನ್ನು ಹೋರಿಸಿ ಈಗ ಒಬ್ಬ ಕರ್ತವ್ಯ ನಿರತ ತಹಶೀಲ್ದಾರ್ ಅವರೇ ರಾಜಕೀಯ ಮುಖಂಡ ಅಲ್ಲ, ಅವರು ಒಬ್ಬ ಸರ್ಕಾರಿ ನೌಕರರು. ಅವ್ರ ಕೆಲಸನ ಮಾಡಿದ್ದಾರೆ. ತಾವು ಹೇಳಿದ್ರಿ ಈ ದಾಖಲೆ ತೋರಿಸಿ ನಾನು ಈ ರೀತಿ ಮಾಡಿದ್ವಿ, ರೆಕಮೆಂಡ್ ಮಾಡಿದ್ವಿ, ತಗೊಳ್ಳಿಲ್ಲ ಅಂತ ಹೇಳಿ. ಆ ಸಂದರ್ಭದಲ್ಲಿ ನೀವು ಕಾನೂನು ಹೋರಾಟ ಮುಂದುವರಿಸಬಹುದಿತ್ತು. ಶಾಸಕರಾಗಿ ನಿಮಗೆ ಒಬ್ಬ ಅಸೆಂಬ್ಲಿಯಲ್ಲಿ ಇದ್ದವರಿಗೆ ನಿಮಗೆ ಬೇಕಾದಷ್ಟು ಅಧಿಕಾರಗಳಿದೆ, ಶಾಸನಬದ್ಧವಾದ ಅಧಿಕಾರಿಗಳು ನಿಮಗಿದೆ. ಅದನ್ನು ಚಲಾಯಿಸೋದು ಬಿಟ್ಟು ನೀವು ಅವ್ರ ವಿರುದ್ಧ ಫೈಟಿಂಗ್ ನಿಂತ್ಕೊಂಡು. ನಾನು ಮಧ್ಯಾಹ್ನ 1 ಗಂಟೆಗೆ ಹೋಗಿದ್ದು ತಹಸೀಲ್ದಾರ್ ಕಚೇರಿಗೆ. 4 ಗಂಟೆ ತನಕ ಮಾತ್ರ ಮತದಾನ ಚಲಾಯಿಸುವಂಥದ್ದು ಇರೋದು. ಇದು ಜಿನ್ನಿಯನ್ ಆಗಿದ್ರೂ ಒರಿಜಿನಲ್ ಆಗಿದ್ದರೂ ಕೂಡ ಇದು ಹಿನ್ನೆಲೆ ಏನಂದರೆ ಈ ಅಭಿಜನ್ನವರು ತಂದೆ ಭುಜಂಗ್ ಶೆಟ್ಟಿ ಅಂತ ಪಕ್ಕ RSS. ಅವರು RSS ಮೈಂಡು. ಅಲ್ಲಿ ಏನಾಗಿದೆ ಅಂದರೆ ಭದ್ರಾವತಿ ಶಿವಮೊಗ್ಗ ಜಿಲ್ಲೆಯಲ್ಲೇ ಭದ್ರಾವತಿ ಕಾಂಗ್ರೆಸ್ ಭದ್ರಕೋಟೆ ಆಗಿದೆ. ಅಲ್ಲ, ಇದು ಹೇಳ್ತೀನಿ ನಿಮಗೆ. ಅಲ್ಲಿ ಭದ್ರಾವತಿಯಲ್ಲಿ ಬೇಕು ಅಂತಲೇ BJPಯವರು ನನ್ನನ್ನು ಸದೆ ಬಡಿಬೇಕು, ನನ್ನ ಕೆಲಸಗಳು ಆಗಬಾರ್ದು, ನನ್ನ ಕ್ಷೇತ್ರದ ಮತದಾರರ ಕೆಲಸವನ್ನು ಆಗಬಾರ್ದು, ನನಗೆ ಕೆಟ್ಟ ಹೆಸರು ಬರಬೇಕು ಅಂತ ಹೇಳಿ ಅಭಿಜನ್ನನ್ನು ಇದೇ ಫಸ್ಟ್ ಮಂಗಳೂರಲ್ಲೆಲ್ಲ ಇದ್ದು, ಇನ್ನು ನನ್ನ ಮಗನ ವಯಸ್ಸಿನವರು 26 ವರ್ಷದ ತಹಸೀಲ್ದಾರರು ಬಂದಿರೋ ಉದ್ದೇಶನೇ ಇದೆ, ಈ ಕೆಲಸ ಆಗಬಾರ್ದು. ಜನನಾಯಕರಾಗಿ ನೀವು ಜನಗಳ ಮಧ್ಯೆ ಇರೋರು, ಇದನ್ನು ಜನಗಳ ಮುಂದೆ ಎತ್ತಿಡಬೇಕು. ಜನಗಳ ಮುಂದೆ ನಾನೇನು ಹಲ್ಲೆ ಮಾಡಲಿಲ್ಲಲ್ಲ, ಹಲ್ಲೆ ಮಾಡಿದ್ದಂತ ಹೇಳಿದಾರೆ ಅವರು. ಒಂದು ಕೆಲಸ ಮಾಡಿ, ನೀವು ಭದ್ರಾವತಿಗೆ ಸತ್ಯ ಅಸತ್ಯ ತಿಳ್ಕೊಳ್ಳಿಕ್ಕೆ ಅವರ ಕೊಲೀಗ್ಸ್ ಇದ್ದಾರಲ್ಲ, ಅವ್ರಿಗೆ ಬಂದು ಕೇಳಿ. ನಾನು ದೊಡ್ಡ ಧ್ವನಿಯಲ್ಲಿ ಧ್ವನಿಯಲ್ಲಿ ಮಾತಾಡಿ
ಏನಪ್ಪ ಇದೆಲ್ಲ ಕರೆಕ್ಟಾಗಿ ಕಾನೂನು ಚೌಕಟ್ಟಲ್ಲಿದ್ರು ಕೂಡ ನಾನು ಮಾಡಿಲ್ಲ ಅಂತ ಹಿಂಗೆ ಹಾಕಿರೋದು ನಿಜ. ಏಪ್ರಿಲ್ 25ನೇ ತಾರೀಕಿಗೆ ನಡೆದಿರೋದನ್ನ ತಾವು ದೂರು ಕೊಟ್ಟಿದ್ದೀರಿ, ಅವ್ರು ದೂರು ದಾಖಲಿಸಿದ್ದಾರೆ, ನೀವು ನಿಮ್ ದೂರು ಕೂಡ ದಾಖಲಿಸಿದಿರಿ. ನೀವು ಬೇಲ್ಗೀಲ್ಗೆ ಏನು ಅಪ್ಲೈನೂ ಮಾಡಲಿಲ್ಲ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತಾವು ಯಾವುದೇ ಕ್ರಮವನ್ನು ಕೈಗೊಳ್ಳೋದಕ್ಕೆ ಅದಕ್ಕೆ ಏನ್ ಮಾಡಬೇಕು ಅನ್ನೋದನ್ನ ರಾತ್ರಿ 11 ಗಂಟೆಗೆ 500 ಜನ ಪೊಲೀಸು ಬಂದು ನಮ್ಮ ಮನೆ ನುಗ್ಗಿ ನಮ್ಮ ಮನೆಯಲ್ಲಿರ್ತಕ್ಕಂಥ ನಮ್ಮ ಅಣ್ಣ ತಮ್ಮಗಳಿಗೆಲ್ಲ ಹೊಡೆದು, ನನ್ನ ಮಕ್ಕಳಿಗೆ ಹೊಡೆದು, ನಮ್ಮ ಕಾರ್ಯಕರ್ತರಿಗೆ ಹೊಡೆದು, ನಮ್ಮ ಮನೆಗೆ ಕಷ್ಟ ಸುಖ ಕೇಳಲಿಕ್ಕೆ ಬಂದವರಿಗೆಲ್ಲ ಅಮಾಯಕರಿಗೆಲ್ಲ ಹೊಡೆದು ದರೋಡೆ ಮಾಡೋ ಟೈಪ್ ಮಾಡಿದಾರಲ್ಲ, ನಮ್ಮ ಮನೆ ನುಗ್ಗಿ ದರೋಡೆ ಮಾಡಿದಾರಲ್ಲ, ಇದು ಯಾವುದು ಸಮಂಜಸ ಅಂತ ತಮಗೆ ಕಾಣಿಸುತ್ತೆ? ತಮ್ಮ ಪ್ರಕಾರ ಹಾಗಾದ್ರೆ ಏಪ್ರಿಲ್ 25ಕ್ಕೆ ದೂರು ದಾಖಲಾಗುತ್ತೆ, ತಕ್ಷಣವೇ ನಿಮ್ಮನ್ನ ಅರೆಸ್ಟ್ ಮಾಡಲಾಗುತ್ತೆ. ಮಾಡಲಿಲ್ಲ, ಇದೆಲ್ಲವೂ ಅಲ್ಲ ಅಂದ್ರೆ ಒಂದ್ 2-3 ದಿವಸ 28ನೇ ತಾರೀಕು ಮಾಡಿದ್ರು. ಆದರೆ ಅದೇ 25ನೇ ತಾರೀಕು ತಹಸೀಲ್ದಾರರ ಮೇಲೆ ಒಂದು ಹೆಣ್ಮಗಳು ಸರ್ಟಿಫಿಕೇಟ್, ಒಬ್ಬ ದಲಿತ ಮಹಿಳೆ ಒಂದು ಸರ್ಟಿಫಿಕೇಟ್ ಕೇಳಕ್ಕೆ ಹೋದಾಗ ಎದೆ ಮೇಲೆ ಕೈ ಹಾಕಿ ತಳ್ಳಿ ಜಾತಿ ನಿಂದನೆ ಮಾಡಿ ವಲ್ಯ ಮಾದಿಗ ಅಂತ ಹೇಳಿ ನಿಮ್ದು ಬರೀ ಇದೇ ಆಗೋಯ್ತು ಸರ್ಟಿಫಿಕೇಟ್ ಕೇಳೋದು ಮಾದಿಗರುಗಳ ಅಂತ ಹೇಳಿ ಒಂದು ಅಟ್ರಾಸಿಟಿ ಕೇಸ್ ಕೊಟ್ಟಿದ್ದಾರೆ. ಕಂಪ್ಲೇಂಟ್ ಕೊಟ್ಟು ಇನ್ನೂ ತನಕ ಎನ್ಕ್ವೈರಿ ಮಾಡಿಲ್ಲ. ಅವ್ರಿಗೆ ಯಾಕೆ ಅರೆಸ್ಟ್ ಮಾಡಲಿಲ್ಲ? ದೇಶದಲ್ಲಿ ಪ್ರಧಾನಮಂತ್ರಿಗೂ ಒಂದೇ ಕಾನೂನು, ಮುಖ್ಯಮಂತ್ರಿಗೂ ಒಂದೇ ಕಾನೂನು, ಶಾಸಕನಿಗೂ ಒಂದೇ ಕಾನೂನು, ಜನಸಾಮಾನ್ಯಗೂ ಒಂದೇ ಕಾನೂನು ಇದೆ ತಾನೆ, ಅವ್ರಿಗೆ ಮಾತ್ರ ಅರೆಸ್ಟ್ ಮಾಡಲಿಲ್ಲ. ಒಂದು ನಿಮ್ಮ ಪ್ರಕಾರ ತಹಶೀಲ್ದಾರ್ನ ಅರೆಸ್ಟ್ ಮಾಡಬೇಕಿತ್ತು. ಹೌದು, ಯಾಕೆ ಕಾನೂನಿಗೆ ಅಟ್ರಾಸಿಟಿ ಅಲ್ವಾ ಸರ್ ಇದು, ಒಬ್ಬ ಹೆಣ್ಣುಮಗಳು ಮೇಲೆ ಅದು ಮಾಡಿಲ್ಲ. ಸೊ ತಮ್ಮ ಪ್ರಕಾರ ಏನು ತಾವೇನು ಹೇಳ್ಕೊಟ್ಟಿದ್ದೀರಿ? ಸಂಪೂರ್ಣ ಇದು ರಾಜಕೀಯ ಪಿತೂರಿ ಸಂಪೂರ್ಣ ರಾಜಕೀಯ ಕ್ಲೀನ್ ಇಮೇಜ್ ಹೊಂದಿದ್ದೀರಿ, ನನ್ನ ವಿರುದ್ಧ ಇದನ್ನೆಲ್ಲ ಮಾಡ್ತಾ ಇದ್ದಾರೆ ಅಂತ ತಾವು ಹೇಳಕೊಟ್ಟಿದ್ದೀರಿ. ಖಂಡಿತ ಸರ್. ಸಂಗಮೇಶ್ ಅವರೇ, ನಿಮ್ಮ ಇಮೇಜ್ ಬಗ್ಗೆನೂ ಮಾತಾಡ್ತೀನಿ. ಅದಕ್ಕೂ ಮೊದಲು ಒಂದು ಚಿಕ್ಕ ಬ್ರೇಕ್.